Class 8th Algebraic Expressions and Identities Exercise 8.2 Fifth main Obtain the product of. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ಗಳ ಪ್ರಾಡಕ್ಟನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಓಕೆ, ಪ್ರಾಡಕ್ಟ್ ಅಂತ ಹೇಳಿದರೆ ನಾವೇನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಇಲ್ಲಿ ಬಂದರೆ ಮೊದಲನೇ ಕ್ವಶನ್ ಏನಿದೆ, ಎಕ್ಸ್ ವೈ ವೈ ಝೆಡ್ ಎಕ್ಸ್ ಇದೆಯಲ್ಲ, ಈ ಮೂರೂ ಟರ್ಮ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಬರ್ಕೊಳ್ತೀನಿ ಎಕ್ಸ್ ವೈ ಇಂಟು ವೈ ಝೆಡ್ ಇಂಟು ಝೆಡ್ ಎಕ್ಸ್ ಅಂತ ಬರ್ಕೊಳ್ತೀನಿ. ನಮಗೆ ಯಾವುದೇ ಟರ್ಮ್ಗಳನ್ನು ಮಲ್ಟಿಪ್ಲೈ ಮಾಡಿ ಅಂದ ತಕ್ಷಣ ಮೊದಲಿಗೆ ಏನು ಮಾಡಬೇಕು? ಆ ಟರ್ಮ್ಗಳ ಸೈನ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ನೋಡಿ ಸೈನ್ ಏನಿದೆ ಅಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಆನ್ಸರ್ ಪ್ಲಸ್ ಬಂತು. ಈ ಪ್ಲಸ್ಸನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ಓಕೆ, ಆನ್ಸರ್ ಏನು ಬಂತು? ಸೈನು ಪ್ಲಸ್ ಬಂತು. ನೆಕ್ಸ್ಟ್ ಏನು ಮಾಡಬೇಕು ನಾವು? ಕೋಎಫಿಷಿಯೆಂಟನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿರುವಂಥ ಎಲ್ಲಾದರೂ ಕೋಎಫಿಷಿಯೆಂಟು 1 ಇದೆ, 1 ಇಂಟು 1 1 ಬರುತ್ತೆ, 1 ಇಂಟು 1 1 ಬರುತ್ತೆ. ಓಕೆ, ನಾನು 1 ಬರೆಯಲ್ಲ, ಯಾಕೆಂದರೆ 1 ಬರೀಲಿಲ್ಲ ಅಂದರೂ ಸಹ 1 ಕೋಎಫಿಷಿಯೆಂಟ್ ಇದ್ದೇ ಇರುತ್ತೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು? ಈಗ ವೇರಿಯಬಲ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಾವು ಫಸ್ಟಿಗೆ ಸೇಮ್ ವೇರಿಯಬಲ್ ಇದೆ ಅಂತ ನೋಡೋಣ. ನೋಡಿ, ವೇರಿಯಬಲ್ ಎಕ್ಸ್ ಇದೆ, ಇಲ್ಲಿ ವೇರಿಯಬಲ್ ಎಕ್ಸ್ ಇದೆ, ಎಕ್ಸನ್ನು ಬರ್ಕೊಳ್ತೀನಿ. ವೇರಿಯಬಲ್ಗಳು ಸೇಮ್ ಇದ್ದಾಗ ಆ ವೇರಿಯಬಲ್ಗಳ ಪವರ್ಗಳನ್ನು ಆ್ಯಡ್ ಮಾಡಬೇಕು. ನೋಡಿ, ವೇರಿಯಬಲ್ ಎಕ್ಸಿನ ಪವರ್ ಏನೂ ಇಲ್ಲ ಅಂದರೆ 1 ಇದೆ, ಇಲ್ಲೂ ವೇರಿಯಬಲ್ ಎಕ್ಸಿನ ಪವರ್ ಏನೂ ಇಲ್ಲ, ಹಾಗಾದರೆ 1 ಇದೆ, 1 + 1 2 ಆಯಿತು. ನೆಕ್ಸ್ಟ್ ನೋಡಿ, ವೇರಿಯಬಲ್ ವೈ ಇದೆ, ಇಲ್ಲೂ ವೈ ಇದೆ, ವೈಯನ್ನು ಬರ್ಕೊಳ್ತೀನಿ. ಪವರ್ 1 ಇದೆ, ಪವರ್ 1 ಇದೆ, ಏನಾಯಿತು? 1 + 1 2 ಆಗೋಯಿತು. ನೋಡಿ, ಝೆಡ್ ಇದೆ, ಇಲ್ಲೂ ಝೆಡ್ ಇದೆ, ಝೆಡ್ ಬರ್ಕೊಳ್ತೀನಿ. ಪವರ್ ಏನೂ ಇಲ್ಲ ಅಂದರೆ 1 ಇದೆ, 1 + 1 2 ಆಯಿತು. ಹಾಗಾದರೆ ಈ ಕ್ವಶನಿಗೆ ಆನ್ಸರ್ ಏನು ಬರುತ್ತಪ್ಪ ಅಂತೇಳಿದರೆ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಆನ್ಸರ್ ಬರುತ್ತೆ. ಓಕೆ, ಸೆಕೆಂಡ್ ಕ್ವಶನ್ ಮಾಡಿದರೆ ಎ ಇಂಟು ಮೈನಸ್ ಎ ಸ್ಕ್ವಯರ್ ಇಂಟು ಎ ಟು ದಿ ಪವರ್ ಆಫ್ 3. ಓಕೆ, ಫಸ್ಟಿಗೆ ಸೈನ್ ಮಲ್ಟಿಪ್ಲೈ ಮಾಡಬೇಕಲ್ಲ. ನೋಡಿ, ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಆನ್ಸರ್. ನೆಕ್ಸ್ಟ್ ಈ ಮೈನಸನ್ನು ಬಂದಿರೋ ಆನ್ಸರ್ ಮೈನಸನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗೋಯಿತು. ವೇರಿಯಬಲ್ ಸೇಮ್ ಇದೆ ಅಂದರೆ ಎಸ್, ಎಲ್ಲ ಸೇಮ್ ಇದೆ. ಎ ವೇರಿಯಬಲನ್ನು ಬರ್ಕೊಳ್ತೀನಿ. ಓಕೆ, ಇಲ್ಲಿ ಪವರ್ ಏನಿಲ್ಲ ಅಂದರೆ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 1 + 2 3 ಬಂತು, 3 + 3 6 ಆಯಿತು. ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ಮೈನಸ್ ಎ ಟು ದಿ ಪವರ್ ಆಫ್ 6 ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನನ್ನು ಬರ್ಕೊಳ್ಳೋಣ. 2 ಇಂಟು 4y ಇಂಟು 8y ಸ್ಕ್ವಯರ್ ಇಂಟು 16y ಟು ದಿ ಪವರ್ ಆಫ್ 3 ಬರ್ಕೊಳ್ತೀನಿ. ಓಕೆ, ಫಸ್ಟಿಗೆ ಏನು ಮಾಡೋಣ? ಸೈನ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿರೋ ಎಲ್ಲ ಟರ್ಮ್ಗಳಿಗೂ ಸೈನ್ ಇದೆ, ಪ್ಲಸ್ ಇದೆ. ಹಾಗಾದರೆ ಎಲ್ಲ ಪ್ಲಸ್ಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಪ್ಲಸ್ಸೇ ಬರುತ್ತೆ. ಹಾಗಾಗಿ ಪ್ಲಸ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಈಗ ನಾವು ಇಲ್ಲಿರೋ ಕೋಎಫಿಷಿಯೆಂಟ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, 2 4s 8 ಬರುತ್ತೆ, 8 64 ಆಯಿತು. 64 ಇಂಟು 16 ಮಾಡಿದರೆ ಆನ್ಸರ್ 1024 ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ವೈ ವೇರಿಯಬಲ್ ಸೇಮ್ ಇದೆ, ಹಾಗಾಗಿ ವೈಯನ್ನು ಬರ್ಕೊಳ್ತೀನಿ. ಹೀಗೆ ಮಾಡಬೇಕು, ಪವರನ್ನು ಆ್ಯಡ್ ಮಾಡಬೇಕಲ್ವಾ? ನೋಡಿ, ಇಲ್ಲಿ ಪವರ್ ವೈಗೆ ಏನೂ ಇಲ್ಲ ಅಂದರೆ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 1 + 2 3, 3 + 3 6 ಆಗೋಯಿತು. ಗೊತ್ತಾಯ್ತಾ? ಸೇಮ್ ವೇರಿಯಬಲ್ ಇದ್ದಾಗ ಮಾತ್ರ ಅದನ್ನು ಮಲ್ಟಿಪ್ಲೈ ಮಾಡಿ ಅಂದಾಗ ಅವುಗಳ ಪವರ್ಗಳನ್ನು ಆ್ಯಡ್ ಮಾಡಬೇಕು. ಥರ್ಡ್ ಕ್ವಶನ್ಗೆ ಆನ್ಸರ್ 1024 y ಟು ದಿ ಪವರ್ ಆಫ್ 6 ಆನ್ಸರ್ ಆಗುತ್ತೆ. ಓಕೆ, ಫೋರ್ತ್ ಪ್ರಾಬ್ಲಮ್ ಎ ಇಂಟು 2b ಇಂಟು 3c ಇಂಟು 6ab ಇದೆ. ಓಕೆ, ಇಲ್ಲಿರುವಂಥ ಎಲ್ಲ ಟರ್ಮ್ಗಳಿಗೂ ಸೈನ್ ಪ್ಲಸ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ಸೇ ಬರುತ್ತೆ. ನೆಕ್ಸ್ಟ್ ಕೋಎಫಿಷಿಯೆಂಟನ್ನು ಮಲ್ಟಿಪ್ಲೈ ಮಾಡಬೇಕು. ನೋಡಿ, ವೇರಿಯಬಲ್ ಏನು ಕೋಎಫಿಷಿಯೆಂಟ್ ಏನಿಲ್ಲ ಅಂದರೆ 1 ಇರುತ್ತೆ, 1 2s 2, 2 3s 6, 6 6 36 ಬರುತ್ತೆ. ಓಕೆ, ವೇರಿಯಬಲ್ಗಳನ್ನು ನೋಡೋಣ. ಸೇಮ್ ವೇರಿಯಬಲ್ ಇದೆ ಅಂದರೆ ಎಸ್, ಎ ಇದೆ, ಇಲ್ಲೂ ಎ ಇದೆ, ಎ ಬರಿತೀನಿ. ಇಲ್ಲಿ ಪವರ್ 1 ಇದೆ, ಇದು ಏನಿಲ್ಲ 1 ಇದೆ, 1 + 1 2 ಆಗೋಯಿತು. ನೆಕ್ಸ್ಟ್ ವೇರಿಯಬಲ್ ಬಿ ಇದೆ, ಬಿ ಬರಿತೀನಿ. ಇಲ್ಲಿ ಪವರ್ 1 ಇದೆ, ಇಲ್ಲೂ 1 ಇದೆ, 1 + 1
2 ಆಗೋಯಿತು. ವೇರಿಯಬಲ್ ಸಿ ಎಸ್ ಸಿ ಇದೆ, ಪವರ್ ಏನಿಲ್ಲ 1 ಇದೆ, ಇಲ್ಲೂ 1 ಇದೆ, 1 + 1 2 ಆಯಿತು. ಹಾಗಾದರೆ ಫೋರ್ತ್ ಪ್ರಾಬ್ಲಮ್ಗೆ ಆನ್ಸರ್ 36 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗಿರುತ್ತೆ. ಓಕೆ, ಫಿಫ್ತ್ ಪ್ರಾಬ್ಲಮ್ ಎಮ್ ಇಂಟು ಮೈನಸ್ ಎಮ್ ಎನ್ ಇಂಟು ಎಮ್ ಎನ್ ಪಿ ಇದೆ. ಓಕೆ, ಮಲ್ಟಿಪ್ಲೈ ಮಾಡೋಣ. ಫಸ್ಟಿಗೆ ಸೈನ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗೋಯಿತು. ವೇರಿಯಬಲ್ ಯಾವ ಸೇಮ್ ಇರೋದು ನೋಡಿದರೆ ನೋಡಿ, ಎಮ್ ಇದೆ, ಎಮ್ಮನ್ನು ಬರ್ಕೊಳ್ತೀನಿ. ಈಗೇನು ಮಾಡಬೇಕು, ಪವರ್ನ ಆ್ಯಡ್ ಮಾಡಬೇಕು. ಪವರ್ ಏನಿಲ್ಲ ಅಂದರೆ 1 ಇದೆ, ಇಲ್ಲೂ ಪವರ್ ಏನಿಲ್ಲ ಅಂದರೆ 1 ಇದೆ, ಇಲ್ಲೂ ಪವರ್ 1 ಇದೆ. 1 + 1 2, 2 + 1 3 ಆಗೋಯಿತು. ನೆಕ್ಸ್ಟ್ ಸೇಮ್ ವೇರಿಯಬಲ್ ಇದೆ ಅಂದರೆ ಎಸ್ ನೋಡಿ, ಎನ್ ಇದೆ, ಎನ್ ಬರ್ಕೊಳ್ತೀನಿ. ಪವರ್ ಏನಿಲ್ಲ ಅಂದರೆ 1 ಇದೆ, ಇದು 1 ಇದೆ, 1 + 1 2 ಆಯಿತು. ನೆಕ್ಸ್ಟ್ ಪಿ ಒಂದೇ ಇದೆ, ಸಿಂಗಲ್ ಆಗಿದೆ, ಆ ಪಿಯನ್ನು ಹಾಗೆ ಬರ್ಕೊಳ್ತೀನಿ. ಓಕೆ, ಫಿಫ್ತ್ ಪ್ರಾಬ್ಲಮಿಗೆ ಆನ್ಸರ್ -m⁻³ n ಸ್ಕ್ವಯರ್ ಪಿ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಫಿಫ್ತ್ ಮೇನಲ್ಲಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಡಿ.